ದೇವನಹಳ್ಳಿಯಲ್ಲಿ ಬೆಚ್ಚಿ ಬೀಳಿಸುವಂತಹ ಮಹಾಭೂ ಹಗರಣವೊಂದು ನಡೆದಿದೆ. ಸರ್ಕಾರಿ ಗೋಮಾಳವನ್ನೇ ನುಂಗಿ ಹಾಕಿ ಅದನ್ನು ನೀರು ಕುಡಿದು ಕಂದಾಯ ಅಧಿಕಾರಿಗಳು ಈ ತರಹದ್ದೊಂದು ಕೆಲಸ ಮಾಡಿದ್ದಾರೆ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೆಐಎಡಿಬಿಯಿಂದ 15 ಕೋಟಿ ಪರಿಹಾರದ ಲೂಟಿ. ದೇವನಹಳ್ಳಿಯಲ್ಲಿ ಬೆಚ್ಚಿ ಬೀಳಿಸುವ ಮಹಾಭೂ ಹಗರಣ. ಸರ್ಕಾರಿ ಗೋಮಾಳವನ್ನೇ ನುಂಗಿ ನೀರು ಕುಡಿದ ಕಂದಾಯ ಅಧಿಕಾರಿಗಳು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೆಐಎಡಿಬಿಯಿಂದ ಈ ತರಹದ್ದೊಂದು ರೈತರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಕೋಟಿಗಳು. ದೇವನಹಳ್ಳಿ ತಾಲೂಕಿನ ಹರಳೂರು ಗ್ರಾಮದಲ್ಲಿ ನಡೆದಿರುವ ಮೆಗಾ ಸ್ಕ್ಯಾಮ್. ಸರ್ವೆ ನಂಬರ್ 37ರಲ್ಲಿದ್ದ 9 ಎಕರೆ 39 ಗುಂಟೆ ಸರ್ಕಾರಿ ಜಾಗ ನುಂಗಣ್ಣರ ಪಾಲಾಗಿದೆ. ಅಕ್ರಮದಲ್ಲಿ 20 ಕೋಟಿಗೂ ಹೆಚ್ಚು ಹಣ ವರ್ಗಾವಣೆ ಶಂಕೆ. ಈಗಿನ ಕಂದಾಯ ಇಲಾಖೆಯು ಈ ಹಿಂದೆ ಇದ್ದಂತಹ ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ಈ ಸುದ್ದಿಯನ್ನು ನೋಡಬೇಕು. ಅವರು ಇವರು ಹೇಳಿದ್ರು ಅನ್ನೋ ತರಹದ ಸುದ್ದಿ ಇದಲ್ಲ. ವೆರಿ ಕ್ಲಿಯರ್. 20 ಕೋಟಿ ನುಂಗಿ ನೀರು ಕುಡಿದಿದ್ದಾರೆ ಸರ್ಕಾರದ ದುಡ್ಡನ್ನ. ಸರ್ಕಾರದ ಆಸ್ತಿ ಅಂದ್ರೆ ನಿಮ್ಮ ಮಾವನ ಮನೆಯಿಂದ ಬಂದಿರೋ ವರದಕ್ಷಿಣೆ ಆಸ್ತಿ ಅನ್ಕೊಂಡಿದ್ದೀರೇನು? ಇಡೀ ರೆವೆನ್ಯೂ ಡಿಪಾರ್ಟ್ಮೆಂಟ್ ಈ ಸುದ್ದಿಯನ್ನು ಗಮನಿಸಬೇಕು. ಭ್ರಷ್ಟ ಅಧಿಕಾರಿಗಳಿಗೆ ಶುರುವಾಯಿತು ಬಂಧನದ ಭೀತಿ. ಯಾವುದೇ ಕ್ಷಣ ಏನು ಬೇಕಾದರೂ ಆಗಬಹುದು. ಲೋಕಾಯುಕ್ತದಲ್ಲಿ ಅಕ್ರಮಕೋರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 11 ಪ್ರಮುಖ ಆರೋಪಿಗಳು ಸೇರಿ ಒಟ್ಟು 22 ಕಂದಾಯ ಅಧಿಕಾರಿಗಳ ವಿರುದ್ಧ ಕೇಸ್ ದಾಖಲಾಗಿದೆ. A1 ಆರೋಪಿಯಾಗಿ ದೊಡ್ಡಬಳ್ಳಾಪುರದ ಮಾಜಿ ಎಸಿಸಿ ಮಂಜುನಾಥ್, ಎಸಿಗಳಾದ ಸಿ ಮಂಜುನಾಥ್, ತೇಜಸ್ಗೂ ಶುರುವಾಯಿತು ದಸ್ತಗಿರಿ ಟೆನ್ಷನ್. ನಿವೃತ್ತ ತಹಶೀಲ್ದಾರ್ ಶಿವರಾಜ್, ಕೆಎಸ್ ಅಧಿಕಾರಿ ಅಜಿತ್ ರೈಗೂ ಅರೆಸ್ಟ್ ಭೀತಿ. ಈ ಹಿಂದೆಯೂ ಜೈಲು ಸೇರಿದ್ದ ಅಜಿತ್ ರೈ ಮತ್ತು ತೇಜಸ್ ಕುಮಾರ್ ಎಸ್ಕೇಪ್ ಆದ ಪ್ರಕರಣದ ಕಿಂಗ್ ಪಿನ್ ಬ್ರೋಕರ್ ರವಿಕುಮಾರ್. ಏನ್ ಮಾಡ್ತೀರಿ? 1-2 ಕೋಟಿ ಅಲ್ಲ, ಸುಮಾರು 20 ಕೋಟಿ ಹಗರಣ ನಡೆದಿದೆ ಎನ್ನಲಾಗ್ತಿದೆ. ಗೋಮಾಳ ಜಾಗಕ್ಕೆ ಕೆಎಡಿಬಿಯಿಂದ ಪರಿಹಾರ ಗಿಟ್ಟಿಸ್ಕತ್ತೀರಿ. 20 ಕೋಟಿ ರೂಪಾಯಿ ನುಂಗಿರುವ ಆರೋಪ ಇವರ ಮೇಲಿದೆ. ಎಷ್ಟು? 20 ಕೋಟಿ ರೂಪಾಯಿ. ಯಾರು ಸೊತ್ತಿದು? ಯಾವ ಜವಾಬ್ದಾರಿಯನ್ನು ಹೊತ್ಕೊಂಡು ಇಲಾಖೆಯಲ್ಲಿ ಕೂತ್ಕೋಬೇಕಾಗಿತ್ತು ಅಧಿಕಾರಿಗಳು, ಅಷ್ಟು ಜವಾಬ್ದಾರಿಯನ್ನ ಮರೆತು ಅಕ್ರಮವನ್ನೆಸಗಿದ್ದಾರೆ. ಎಸಿಗಳಾದ ಸಿ ಮಂಜುನಾಥ್, ತೇಜಸ್ಗೂ ಕೂಡ ಈಗ ದಸ್ತಗಿರಿಯ ಟೆನ್ಷನ್ ಶುರುವಾಗಿದೆ. ರಿಟೈರ್ಡ್ ತಹಶೀಲ್ದಾರ್ ಶಿವರಾಜ್, ಕೆಎಸ್ ಅಧಿಕಾರಿ ಅಜಿತ್ ರೈಗೂ ಕೂಡ ಅರೆಸ್ಟ್ ಭೀತಿ. ಈ ಹಿಂದೆಯೂ ಜೈಲು ಸೇರಿದ್ದ ಅಜಿತ್ ರೈ ಮತ್ತು ತೇಜಸ್ ಕುಮಾರ್ ಆದರೂ ಚಾಳಿ ಬಿಡಲಿಲ್ವಾ ಅನ್ನೋ ಪ್ರಶ್ನೆಗಳು ಎದ್ದಿದ್ದಾವೆ. ಎಸ್ಕೇಪ್ ಆದ ಪ್ರಕರಣದ ಕಿಂಗ್ ಪಿನ್ ಬ್ರೋಕರ್ ರವಿಕುಮಾರ್ ಎಲ್ಲರ ವಿರುದ್ಧವೂ ಕೂಡ ಈಗಾಗಲೇ ಕಂಪ್ಲೇಂಟ್ ಕೇಸ್ ದಾಖಲಾಗಿದೆ. ನೋಡಿ, ದೇವನಹಳ್ಳಿಯಲ್ಲಿ ನಡೆದಿರತಕ್ಕಂತಹ ಅತಿ ದೊಡ್ಡ ಭೂ ಸ್ಕ್ಯಾಮ್ ಸ್ಟೋರಿ ಇದು. ರೆವೆನ್ಯೂ ಡಿಪಾರ್ಟ್ಮೆಂಟ್ ಕೂಡ ಗಮನಿಸಬೇಕು. ಸರ್ಕಾರದ ಮೂಗಿನ ನೇರದಲ್ಲೇ ಹಗರಣ ನಡೆದರೂ ಕೂಡ ಗೊತ್ತಾಗಲಿಲ್ವಾ? ಬರೋಬ್ಬರಿ 15 ಕೋಟಿ ಲಪಟಾಯಿಸಿದ್ರು ಕಣ್ಮುಚ್ಚಿ ಕೂತಿದ್ಯಾ ಕೆಐಎಡಿಬಿ? ಜೈಲಿಗೆ ಹೋಗಿದ್ದ ಅಜಿತ್ ರಾಯ್, ತೇಜಸ್ಸಿಗೆ ಆಯಕಟ್ಟಿನ ಹುದ್ದೆ ಕೊಟ್ಟಿದ್ಯಾರು? ಸರ್ಕಾರದ ಮೂಗಿನ ನೇರದಲ್ಲಿ ಇಷ್ಟು ದೊಡ್ಡ ಅಕ್ರಮ ನಡೆದರೂ ಕೂಡ ಯಾವನಿಗೂ ಗೊತ್ತಾಗಲಿಲ್ಲ. ಬರೋಬ್ಬರಿ 15 ಕೋಟಿ ಲಪಟಾಯಿಸಿದ್ರು ಕೂಡ ಕೆಎಡಿಬಿಗೆ ಕಣ್ಣೂ ಇಲ್ಲ, ಕಿವಿನೂ ಇಲ್ಲ. ಪಂಚೇಂದ್ರಿಯ ಪರಿಜ್ಞಾನ ಇರಲಿಲ್ವಾ ರೆವೆನ್ಯೂ ಡಿಪಾರ್ಟ್ಮೆಂಟಿಗೆ? ಪರಾರಿಯಾಗಿರುವ ಕಿಂಗ್ ಪಿನ್ ಬ್ರೋಕರ್ ರವಿಕುಮಾರ್ಗೆ ಯಾರ ರಕ್ಷಣೆ? ಲೂಟಿಯಾದ ಸರ್ಕಾರಿ ಹಣವನ್ನು ವಸೂಲಿ ಮಾಡೋದು ಯಾವಾಗ? ಒಳ್ಳೆ ಹೊಡೆದ ಅಧಿಕಾರಿಗಳ ಆಸ್ತಿ ಜಪ್ತಿ ಮಾಡೋದು ಯಾವಾಗ? ಯಾವುದೋ ಒಂದು ದುರ್ಮುಹೂರ್ತ, ಯಾವುದೋ ಒಂದು ದುರ್ಗಳಿಗೆಯಲ್ಲಿ ನಡೆದಿರುವ ಸ್ಕ್ಯಾಮ್ ಇದಲ್ಲ. ಎಲ್ಲವೂ ಗೊತ್ತಿದ್ದು, ಇದೊಂದು ಲಿಟ್ರಲಿ ಇಲ್ಲೀಗಲ್ ಅನ್ನೋದು ಗೊತ್ತಿದ್ರೂ ಕೂಡ, ಇದೊಂದು ಅಕ್ಷಮ್ಯ ಅಪರಾಧ ಅನ್ನೋದು ಗೊತ್ತಿದ್ರೂ ಕೂಡ ವ್ಯವಸ್ಥಿತವಾಗಿ ಮಾಡಲಾಗಿದೆ ಈ ಕೃತ್ಯವನ್ನ. ಆಕಸ್ಮಿಕವಾಗಿ ಆಗೋದಕ್ಕಿದೇನು ರಸ್ತೆ ಅಪಘಾತ ಅನ್ಕೊಂಡ್ರ? ಅಲ್ಲ. ಸರ್ಕಾರಿ ಜಾಗಕ್ಕೆ ಪರಿಹಾರವನ್ನು ಕೊಟ್ಟಿದ್ಯಾರು? ಯಾರು ಕೊಟ್ಟಿದ್ದು? ಇದೇ ಕೆಐಎಡಿಬಿ. 20 ಕೋಟಿ ರೂಪಾಯಿ ಕೊಡಲಾಗಿದೆ. ಕೆಐಎಡಿಬಿ ಅಂದರೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾಸ್ ಡೆವಲಪ್ಮೆಂಟ್ ಬೋರ್ಡು. ಇಷ್ಟೆಲ್ಲ ಅಧ್ವಾನ ಕಣ್ಣಿನ ಎದುರುಗಡೆ ಹಸಿಯಾಗಿ ನಡೆದರೂ ಕೂಡ ಒಬ್ಬನೇ ಒಬ್ಬ ಅಧಿಕಾರಿ ಗೊತ್ತಾಗಲಿಲ್ವಾ? ಒಬ್ಬನ ಅಧಿಕಾರಿಗೆ ಕಂದಾಯ ಇಲಾಖೆ ಏನು ಮಾಡ್ತಾ ಇತ್ತು? ಹಲೋ ಮಿಸ್ಟರ್ ರೆವಿನ್ಯೂ ಡಿಪಾರ್ಟ್ಮೆಂಟ್. ಈ ಹಿಂದೆ ಕೃಷ್ಣ ಬೈರೇಗೌಡರು ಇದ್ರು. ಈಗ ಕಂದಾಯ ಇಲಾಖೆ ಯಾರ ಕೈಯಲ್ಲಿದೆ? ನಿಜಕ್ಕೂ ಕೂಡ
ಅತಿ ದೊಡ್ಡ ಪ್ರಮಾದ ಅಲ್ವಾ ಇದು? ನೋಡಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ 20 ಕೋಟಿಯನ್ನು ನೋಡಿ, ಇದು ಫೋರ್ಜರಿ, ಇದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡೋದು ಕೂಡ ಅಪರಾಧ. ಸರ್ಕಾರಿ ಗೋಮಾಳಕ್ಕೆ ಸರ್ಕಾರಿ ಜಾಗ ಅಂದರೆ ರೈತರ ಹೆಸರಿನಲ್ಲಿ ನಕಲಿ ದಾಖಲೆ, ಅದು ಗೋಮಾಳ ಜಾಗ. ಗೋಮಾಳ ಜಾಗ ಅಂದ್ರೇನು? ಪ್ರತಿ ಜಿಲ್ಲೆಗಳಲ್ಲೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಗೋವುಗಳಿಗೆ ಮೇಯೋದಕ್ಕೆ ಸರ್ಕಾರದ ಜಾಗವನ್ನು ಬಿಟ್ಟುಕೊಡಲಾಗಿರುತ್ತೆ. ಅದು ಗೋಮಾಳ ಜಾಗ, ಸರ್ಕಾರದ ಆಸ್ತಿ. ಸರ್ಕಾರದ ಆಸ್ತಿ ಅಂದ್ರೇನು? ಅದು ಸಾರ್ವಜನಿಕರ ಸ್ವತ್ತು. ಈ ಜನ ತೆರಿಗೆ ಕಟ್ಟಿದ ಹಣದಿಂದಲೇ ಆ ಸಂಪತ್ತನ್ನು ಖರೀದಿ ಮಾಡಲಾಗಿರುತ್ತೆ. ಆ ಗೋಮಾಳ ಜಾಗವನ್ನು ಯಾವುದೋ ಒಬ್ಬ ರೈತನ ಹೆಸರಿನಲ್ಲಿ ಇದೇ KIADBಗೆ ಅರ್ಜಿ ಹಾಕಿ, ಇದು ರೈತರ ಜಾಗ, ಇದು ನಿಮಗೆ ಬೇಕು ಅಂದರೆ ಪರಿಹಾರ ಕೊಡಬೇಕು ಅಂತೇಳಿ 20 ಕೋಟಿ ವಸೂಲಿ ಮಾಡಲಾಗಿರತಕ್ಕಂತಹ ಪ್ರಕರಣ ಇದು. 20 ಕೋಟಿ ರೂಪಾಯಿ ಜನರ ದುಡ್ಡದು. ಈ ಅಧಿಕಾರಿಗಳ ವಿರುದ್ಧ ಆರೋಪಗಳಿದ್ರೂ ಕೂಡ ಅವರಿಗೆ ಆಯಕಟ್ಟಿನ ಸ್ಥಾನಮಾನಗಳನ್ನು ಕೊಡಲಾಗಿದೆ. ಹೇಸಿಗೆನ ಕೈಯಲ್ಲಿ ಹಿಡ್ಕೊಂಡು, ಅದು ಹೇಸಿಗೆ ಅಂತ ಗೊತ್ತಾದರೂ ಕೂಡ ಅದನ್ನ ತಲೆ ಮೇಲೆ ಇಟ್ಟಂಗ ಆಯ್ತು. ಇದನ್ನ ಈ ಅಧಿಕಾರಿಗಳ ವಿರುದ್ಧ ಆರೋಪ ಇತ್ತು, ಹಂಗಿದ್ರೂ ಕೂಡ ಇವರಿಗೆ ಆಯಕಟ್ಟಿನ ಇಲಾಖೆಯನ್ನು ಕೊಟ್ಟವರು ಯಾರು? ನಿಜಕ್ಕೂ ಕೂಡ ಇದರ ಅನುಮಾನಗಳು ಹುಟ್ಟುತ್ತವೆ. ಸರ್ಕಾರಿ ಗೋಮಾಳಕ್ಕೆ ಸರ್ಕಾರಿ ಜಾಗವನ್ನು ರೈತರ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ RTC ರೆಡಿ ಮಾಡ್ಕೊಂಡು ಮ್ಯೂಟೇಷನ್ ಸೃಷ್ಟಿಸಿರುವುದು ಕೂಡ ಅಪರಾಧ. ಇನ್ನು ವಂಚನೆ, ಫೋರ್ಜರಿ, ಚೀಟಿಂಗು ಸರ್ಕಾರಿ ದಾಖಲೆಗಳ ದುರುಪಯೋಗದ ಅಡಿಯಲ್ಲಿ ಬರುತ್ತದೆ. ಇದು ಜಾಮೀನು ರಹಿತ ಗಂಭೀರ ಅಪರಾಧ, ನಾನ್ ಬೇಲೆಬಲ್ ಅಫೆನ್ಸ್. ಇದು ಸರ್ಕಾರಿ ಹಣದ ಲೂಟಿ ಮತ್ತು ಸಾರ್ವಜನಿಕರ ಆಸ್ತಿಗೆ ಧಕ್ಕೆ ಅಪರಾಧ. ಇದು ಅಕ್ಷಮ್ಯ ಅಪರಾಧ. ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಸುಳ್ಳು ದಾಖಲೆ ನೀಡಿ, ಅದಕ್ಕೆ ಸುಳ್ಳು ದಾಖಲೆಯನ್ನು ನೀಡಿ 15 ಕೋಟಿ ರೂಪಾಯಿ ಪರಿಹಾರ ಪಡೆದಿರೋದು. ಕಾನೂನು ಕ್ರಮ, ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ತಡೆ ಕಾಯ್ದೆ ಮತ್ತು ವಂಚನೆ ಕಾಯ್ದೆ ಅಡಿ ಇದು ಶಿಕ್ಷಾರ್ಹ ಅಪರಾಧ. ಇನ್ನು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿರುವುದು ಕೂಡ ದೊಡ್ಡ ಅಪರಾಧ. ಇನ್ನು ಭ್ರಷ್ಟಾಚಾರ ಮತ್ತು ಅಧಿಕಾರ ದುರುಪಯೋಗ, ಕರಪ್ಷನ್, ಕಂದಾಯ ಅಧಿಕಾರಿಗಳು, AC ತಹಶೀಲ್ದಾರ್ ಇತ್ಯಾದಿ ತಮಗೆ ನೀಡಲಾದ ಸಾರ್ವಜನಿಕ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಬ್ರೋಕರ್ಗಳ ಜೊತೆ ಕೈಜೋಡಿಸಿ ಅಕ್ರಮ ಎಸಗಿರುವುದು ಒಂದು ವೇಳೆ ಸಾಬೀತಾದರೆ ಎಲ್ಲರೂ ಕೂಡ ಕೂತು ಜಾಗದಿಂದ ಬೇಡಿ ಹಾಕಿಸ್ಕೊಂಡು ಜೈಲಿಗೆ ಹೋಗಬೇಕು. ಕಾನೂನು ಕ್ರಮ ಏನಾಗಬಹುದು? ಇನ್ನು ಬಂಧನ ಮತ್ತು ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಒಂದು ವೇಳೆ ಕಾನೂನು ಕ್ರಮ ಆದರೆ FIR ದಾಖಲಾಗಿರುವುದರಿಂದ ಆರೋಪಿ ಅಧಿಕಾರಿಗಳನ್ನು ಲೋಕಾಯುಕ್ತ ಪೊಲೀಸರು ಯಾವುದೇ ಕ್ಷಣದಲ್ಲಿ ಬಂಧಿಸಬಹುದು, ಅರ್ಥಾತ್ ದಸ್ತಗಿರಿ ಮಾಡಬಹುದು. ಇನ್ನು ಆಸ್ತಿ ಜಪ್ತಿಗೂ ಕೂಡ ಅವಕಾಶಗಳಿರ್ತವೆ. ಪ್ರಾಪರ್ಟಿ ಅಟ್ಯಾಚ್ಮೆಂಟ್, ಲೂಟಿಯಾಗಿರುವ 15ರಿಂದ 20 ಕೋಟಿ ರೂಪಾಯಿಗಳನ್ನು ವಸೂಲಿ ಮಾಡೋದಕ್ಕೆ ಆರೋಪಿಗಳ ವೈಯಕ್ತಿಕ ಆಸ್ತಿಯನ್ನು ಸರ್ಕಾರ ಮುಟ್ಟುಗೋಲು ಹಾಕಬಹುದು, ಫ್ರೀಸ್ ಮಾಡಬಹುದು, ಅದನ್ನು ನಿಷ್ಕ್ರಿಯ ಮಾಡಿ ಸರ್ಕಾರದ ಸುಪರ್ದಿಗೆ ತಗೋಬಹುದು ಸಾಬೀತಾಗೋವರೆಗೂ. ಅಮಾನತು, ಇನ್ನು ಸೇವೆಯಿಂದ ವಜಾ, ಇಲಾಖಾ ತನಿಖೆಯ ಮೂಲಕ ಇಂತಹ ಅಧಿಕಾರಿಗಳನ್ನು ಸೇವೆಯಿಂದ ವಜಾಗೊಳಿಸಬಹುದು. 15 ಕೋಟಿ ರೂಪಾಯಿಯನ್ನು ಕಂದಾಯ ಇಲಾಖೆಗೆ ಸುಳ್ಳು ದಾಖಲೆಗಳನ್ನು ಕೊಟ್ಟು ನೀವು ಪರಿಹಾರದ ರೂಪದಲ್ಲಿ ತೆಗೆದುಕೊಂಡಿದ್ದೀರಿ ಅನ್ನೋದಾದರೆ ಇದೊಂದು ಹಸಿ ಅಕ್ರಮ. ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೋಹನ್ ಹಿರೇಮಠ ಫೋನ್ ಸಂಪರ್ಕದಲ್ಲಿ. ರೋಹನ್, KIADB ಇಲಾಖೆಯಲ್ಲಿ ನಡೆದಿರತಕ್ಕಂತಹ ಅತಿ ದೊಡ್ಡ ಸ್ಕ್ಯಾಮ್ ಇದು. ಈ ಹಿಂದೆ ನಾವು ಎಂದು ಕಂಡು ಕೇಳರಿಯದ ಅತಿ ದೊಡ್ಡ ಸ್ಕ್ಯಾಮ್ ಇದು. ಈಗಾಗಲೇ ಇವರ ವಿರುದ್ಧ FIR ಕೂಡ ದಾಖಲಾಗಿದೆ ಎಂದು ಹೇಳಲಾಗ್ತಾ ಇದೆ. ದಸ್ತಗಿರಿ ಯಾವಾಗ ಅನ್ನೋ ಕ್ವಶನ್ ಕಾಡ್ತಾ ಇದೆ ರೋಹನ್. ಎಸ್ ಸಾಹಿಲ್, ಏನಂತಂದ್ರೆ ದೇವನಹಳ್ಳಿ ತಾಲೂಕಿನ ಅಲ್ಲೂರು ಗ್ರಾಮದಲ್ಲಿ ಈಗ ಬೆಚ್ಚಿ ಬೀಳಿಸುವಂತಹ ಭಾರಿ ಒಂದು ಭೂ ಸ್ಕ್ಯಾಮ್ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ಪೊಲೀಸ್ ಅಧಿಕಾರಿಗಳು ಯಾವುದೇ ಕ್ಷಣದಲ್ಲೂ ಕೂಡ ಇವರನ್ನ ವಶಕ್ಕೆ ಅರೆಸ್ಟ್ ಮಾಡಬಹುದು ಅಂತಾನೆ ಹೇಳ್ಬೋದು. ಏನಂತಂದ್ರೆ ಸರ್ಕಾರಿ ಗೋಮಾಳ ಜಾಗವನ್ನ ಗುರಿಯಾಗಿ ಮಾಡ್ಕೊಂಡು ಕಂದಾಯ ಅಧಿಕಾರಿಗಳೇ ನೇರವಾಗಿ ನಕಲಿ ದಾಖಲೆಯನ್ನ ಫೇಕ್ ಒಂದು ಫೋರ್ಜರಿ ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ ಆರೋಪ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಸರ್ವೆ ನಂಬರ್ 37ರಲ್ಲಿ 9 ಎಕರೆ 29 ಗುಂಟೆ ಸರ್ಕಾರಿ ಜಾಗವನ್ನ ಒಂದು ಅಕ್ರಮವಾಗಿ ಒಂದು ಫೋರ್ಜರಿ ಮಾಡ್ತಾರೆ. ಈ ಒಂದು ದೊಡ್ಡ ಸ್ಕ್ಯಾಮ್ ನಲ್ಲಿ ರೈತರ ಹೆಸರಿನಲ್ಲಿ ಈಗ ಫೋರ್ಜರಿ ದಾಖಲೆಗಳನ್ನು ಸೃಷ್ಟಿಸಿ KIADB ಇಂದ ಸುಮಾರು 15 ಕೋಟಿ ರೂಪಾಯಿ ಒಂದು ಪರಿಹಾರವನ್ನು ಅಕ್ರಮವಾಗಿ ಪಡೆಯಲಾಗಿದೆ ಎಂಬುದು ಈಗಾಗಲೇ ಇನ್ವೆಸ್ಟಿಗೇಷನ್ ನಲ್ಲಿ ಕೂಡ ಈಗಾಗಲೇ ಎಲ್ಲವೂ ಆಚೆ ಬಂದಿರುವಂತದ್ದು. ಒಟ್ಟು ಹಣಕಾಸು ಹಣಕಾಸು ವ್ಯವಹಾರ ಇದೆ 20 ಕೋಟಿಗೂ ಹೆಚ್ಚು ಎಂಬುದು ಈಗಾಗಲೇ ಶಂಕೆಯೂ ಕೂಡ ಈಗಾಗಲೇ ವ್ಯಕ್ತವಾಗಿದೆ. ಇನ್ನು ಲೋಕಾಯುಕ್ತದಲ್ಲೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ಕೂಡ ದಾಖಲಾಗಿದೆ ಮತ್ತು 22 ಕಂದಾಯ ಅಧಿಕಾರಿಗಳ ವಿರುದ್ಧ ಈಗಾಗಲೇ ಕೇಸ್ ಕೂಡ ದಾಖಲಾಗಿದೆ. ಇದರಲ್ಲಿ 11 ಪ್ರಮುಖ ಆರೋಪಗಳು ಈಗ ನೇರ ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಕೂಡ ಈಗಾಗಲೇ ಮೇಲ್ನೋಟಕ್ಕೆ ಗಂಭೀರ ಆರೋಪ ಬರ್ತಾ ಇದೆ. ಇನ್ನು ಸರ್ಕಾರಿ ವ್ಯವಸ್ಥೆಗಳೊಳಗೆ ನಡೆದಿರ್ತಕ್ಕಂಥ ಇಂಥ ದೊಡ್ಡ ಭ್ರಷ್ಟಾಚಾರ ಹಗರಣಕ್ಕೆ ಸಂಬಂಧಪಟ್ಟ ಈಗಾಗಲೇ ತನಿಖೆಯೂ ಕೂಡ ಈಗಾಗಲೇ ಶುರುವಾಗಿರುವಂತದ್ದು. ಇನ್ನು ಈ ಪ್ರಕರಣದಲ್ಲಿ ದೊಡ್ಡಬಳ್ಳಾಪುರ ಇರ್ತಕ್ಕಂಥ AC ಮಂಜುನಾಥ್ ಅವರು A1 ಆರೋಪಿ ಆಗಿರ್ತಾರೆ. ಜೊತೆಗೆ AC ಗಳಾದ ಮಂಜುನಾಥ್ ಹಾಗೂ ತೇಜಸ್ ಅವರು ಮತ್ತು
ನಿವೃತ್ತ ತಹಶೀಲ್ದಾರ್ ಶಿವರಾಜ್ ಮತ್ತು ಕೇಸ್ ಅಧಿಕಾರಿ ಅಜಿತ್ ವೈ ಇವರು ಎಲ್ಲ ಪಾತ್ರರು ಕೂಡ ಈ ಇನ್ವೆಸ್ಟಿಗೇಷನ್ ಅಲ್ಲಿ ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಈ ಹಗರಣದ ಕಿಂಚಿನ ಆಗಿರ್ತಕ್ಕಂಥ ಗುರುತಿಸಿದ್ದಕ್ಕೆ ಬ್ರೋಕರ್ ರವಿಕುಮಾರ್ ಮತ್ತು ಈಗಾಗಲೇ ಪೊಲೀಸರು ಹಾಗೂ ಲೋಕಾಯುಕ್ತ ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿದೆ ಅಂತ ಹೇಳ್ಬೋದು. ನಕಲಿ ಅಂದ್ರೆ ಫೋರ್ಜರಿ ಡಾಕ್ಯುಮೆಂಟ್ಸ್ ಗಳನ್ನ ಸೃಷ್ಟಿ ಮಾಡಿಕೊಂಡು ಈತ ದೊಡ್ಡ ಒಂದು ಪಾತ್ರ ವಹಿಸಿದ್ದ ಅಂತ ಹೇಳ್ಬೋದು. ಇನ್ನು ಸರ್ಕಾರದ ಒಂದು ನೇರದಲ್ಲಿ ಇಂತಹ ದೊಡ್ಡ ಹಗರಣ ನಡೆದಿದೆ ಅಂತಂದ್ರೆ ಇದು ನಿಜಕ್ಕೂ ಕೂಡ ದೊಡ್ಡ ಗಂಭೀರವಾದಂತಹ ಪ್ರಶ್ನೆ. KIDB ಅಂತಂತಂದ್ರೆ ಅದು ದೊಡ್ಡ ಮಟ್ಟದ ಒಂದು ಇಲಾಖೆ. ಇಲ್ಲಿ ಕಣ್ಣು ಮುಚ್ಚಿ ಕುಳಿತ್ರ ಅಥವಾ ಏನಾದ್ರು ಒಳ ಒಪ್ಪಂದ ನಡೀತೀಯಾ ಎಂಬುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಈಗಾಗಲೇ ಪೊಲೀಸರು ಯಾವುದೇ ಕ್ಷಣದಲ್ಲಿ ಕೂಡ ಇವ್ರನ್ನ ಅರೆಸ್ಟ್ ಮಾಡಬಹುದು ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಮಾಹಿತಿ ಲಭ್ಯವಾಗಿದೆ ಅಂತ ಹೇಳ್ಬೋದು ಸಾಲಿ. ಇನ್ನು ಈ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಏನಿದ್ರಲ್ಲ ಅಧಿಕಾರಿಗಳು ಹಣ ವಸೂಲಿ ಮತ್ತು ಸಂಪೂರ್ಣವಾಗಿ ಈಗ ತನಿಖೆ ನಡೆಸ್ತಕ್ಕಂಥ ಕೂಡ ಅಲ್ಲಿ ಸ್ಥಳೀಯರು ಕೂಡ ಈಗಾಗಲೇ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ ಸಾಹಿಲ್. ಓಕೆ, ಥ್ಯಾಂಕ್ ಯು ರೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ.